ಇಂಡಿಯಾ ಲಾಕ್ಡೌನ್ 21 ದಿನಗಳ ಕಾಲ ಇದರ ವಿರುದ್ಧ ಹೋರಾಡಲೇಬೇಕು, ನಾವು ಗೆಲ್ಲಲೇಬೇಕು. ಮಾಡಬೇಕಾಗಿರೋದಿಷ್ಟೇ, ಸ್ಟೇ ಹೋಮ್, ಸ್ಟೇ ಸೇಫ್. ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಅದೇ ಆಗಿದೆ. ಅದನ್ನ ಮೀರಿ ಓಡಾಡ್ತಿದ್ದಾರೆ ತುಂಬಾ ಜನ. ಹಂಗೆ ನೋಡಕ್ ಹೋದ್ರೆ ಇನ್ನು ಜಿಲ್ಲೆಯ ಗಡಿ ದಾಟೋರು, ಅದರಲ್ಲೂ ಮಡಿಕೇರಿ ಕಡೆ, ಮಡಿಕೇರಿಗೆ ಗಡಿ ದಾಟ್ ಹೋದ್ರೆ ಏನಾಗುತ್ತೆ ಗೊತ್ತಾ? ಕೋವಿಡ್ ಸೆಂಟರ್ಗೆ ನಿಮ್ಮನ್ನ ಕಳಿಸ್ತಾರೆ. ಬಿ ಕೇರ್ಫುಲ್. ಕೊಡಗು ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಮಡಿಕೇರಿಯಿಂದ. ನೀವು ನೋಡ್ತಾ ಇರುವಂತಹ ಈ ಕ್ಷಣದ ಬೆಳವಣಿಗೆ. ಮಡಿಕೇರಿಗೆ ಗಡಿ ದಾಟ್ ಹೋದ್ರೆ ಕೋವಿಡ್ ಸೆಂಟರ್ ನಿಮ್ಮನ್ನು ಸೇರಿಸ್ತಾರೆ. ಕೊಡಗು ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ. ಕೇರಳ ಕರ್ನಾಟಕ ಸಂಪರ್ಕ ಸಂಪೂರ್ಣ ಈ ಕ್ಷಣಕ್ಕೆ ಬಂದ್ ಮಾಡಲಾಗಿದೆ. ಇರೋದೇ ಆ ಕಡೆ, ಅಂದ್ರೆ ಮಂಗಳೂರು ದಕ್ಷಿಣ ಕನ್ನಡ ಭಾಗದಿಂದ ಹೋಗಬೇಕು, ಮಂಗಳೂರು ಭಾಗದಿಂದ ಇಲ್ಲ. ಈ ಕಡೆ ಮಡಿಕೇರಿ ಭಾಗದ ಚೆಕ್ ಪೋಸ್ಟ್ ಮೀರಿ ಹೋಗ್ತಾರೆ ಕೇರಳಗೆ. ಎಲ್ಲ ಬಾರ್ಡರ್ಗಳನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಲಾಕ್ಡೌನ್ನ ಮೀರಿ ಏನಾದರೂ ಹೋದ್ರೆ ನಿಮ್ಮ ಕತೆ ಮುಗೀತು. ವಿದೇಶ ಪ್ರವಾಸ ಮಾಡಿದ್ರು ಕೂಡ 14 ದಿನ ಕೋವಿಡ್ ಸೆಂಟರ್ ಗತಿ. ಹೋಮ್ ಕ್ವಾರಂಟೈನ್ ಉಲ್ಲಂಘಿಸಿದ್ರೆ ಪಾಸ್ಪೋರ್ಟ್ ಅನ್ನ ಜಪ್ತಿ ಮಾಡ್ಕೋತಾರೆ. ಮುಂದಿನ ಯಾವತ್ತು ದೇಶ ಬಿಡೋ ಕಥೆನೇ ಇಲ್ಲ ನೀವು. ಸೊ ಹಾಗಾಗಿ ಇದು ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ದಾರೆ ಮಡಿಕೇರಿಯ DC ಅನೀಸ್ ಕಣ್ಮಣಿ ಜಾಯ್. ಏನ್ ಮಾತಾಡಿದ್ರು ಬನ್ನಿ ಕೇಳಿಸ್ಕೊಳ್ಳೋಣ. ಯಾರೋ ಅಕಸ್ಮಾತ್ ಬಾರ್ಡರ್ ದಾಟಿ ನಡ್ಕೊಂಡೆಲ್ಲ ಕಂಡು ಬಂದಿದೆ ಅಂದರೆ ಅವರಿಗೆ ಒಂದು ಗಾಡಿ ವ್ಯವಸ್ಥೆ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದು, ಈಗ ವಿರಾಜ್ಪೇಟ್ ಅಂದ್ರೆ ವಿರಾಜ್ಪೇಟೆ ತಾಲೂಕಿಗೆ, ಮಡಿಕೇರಿಯಲ್ಲಿ ಒಂದು ರೆಡಿ ಇದೆ ಮಾಸ್ ಕ್ವಾರಂಟೈನ್. ಇಲ್ಲಾಂದ್ರೆ ವಿರಾಜ್ಪೇಟಲ್ಲಿ ಒಂದು ಮಾಸ್ ಕ್ವಾರಂಟೈನ್ ಫೆಸಿಲಿಟಿ ಇಲ್ಲ. ಸಿಂಪ್ಟಮ್ಸ್ ನೋಡಲ್ಲ, ನಾವು ಯಾವುದು ಟ್ರಾವೆಲ್ ಹಿಸ್ಟ್ರಿನೂ ನೋಡಲ್ಲ. ಆ ಕಡೆಯಿಂದ ದಾಟಿ ಯಾರು ಬರ್ತಾರೆ 14 ದಿನ ಕಡ್ಡಾಯವಾಗಿ ಕ್ವಾರಂಟೈನ್ ಮಾಡೋದಕ್ಕೆ ಒಂದು ನಿರ್ಧಾರ ತಗೊಂಡಿದ್ದು. ನಾವು ಪಕ್ಕ ಜಿಲ್ಲಾಧಿಕಾರಿಗಳ ಜೊತೆಗೇನು ಚರ್ಚೆ ಮಾಡಿದ್ದು. ಇದಕ್ಕೆ ಕೂಡ ನಾವು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಕೊಡ್ತೀವಿ. ಯಾಕೆಂದ್ರೆ ನೀವು ಇಲ್ಲಿಂದ ಹೋಗ್ಬಿಡ್ತೀವಿ ಅಲ್ಲಿಂದ ಬರ್ತೀವಿ ಅಂತ ಹೇಳುವಾಗಲೂ ನೀವು ಬೇಗ ಮನೆಗೆ ಹೋಗಕ್ಕಾಗಲ್ಲ. 14 ದಿನ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಈ ಕಡೆ ಇಲ್ಲಾಂದ್ರೆ ಆ ಕಡೆ ನೀವು ಕಡ್ಡಾಯವಾಗಿ ಇಟ್ಕೊಂಡು ಮಾತ್ರ ಹೋಗಕ್ಕಾಗ್ತದೆ. ಸೊ ಎಲ್ಲಿ ಜನರು ಇದ್ದಾರೆ ಸದ್ಯಕ್ಕೆ ಅಲ್ಲಿನೇ ಉಳ್ಕೊಳ್ಬೇಕಾಗಿರ್ತದೆ. ಈಗ ಓಡಾಡೋದಕ್ಕೆ ಡಿಸ್ಟ್ರಿಕ್ಟ್ ಬಾರ್ಡರ್ ಬಿಟ್ಟು ಓಡಾಡೋದಕ್ಕೆ ಯಾವುದೂ ಪರ್ಮಿಷನ್ ಇಲ್ಲ. ಕೊರೋನಾ ಪೀಡಿತರ ರಕ್ಷಣೆಗೋಸ್ಕರ ಸರ್ಕಾರ ನೌಕರರ ನೆರವು ಕೂಡ ಇದೆ. 1 ದಿನದ ಸಂಬಳವನ್ನು ನೀಡುವುದಕ್ಕೆ ಸರ್ಕಾರಿ ನೌಕರರು ನಿರ್ಧಾರ ಮಾಡಿದ್ದಾರಂತೆ. ಅಂದ್ರೆ ಹತ್ತತ್ರ 200 ಕೋಟಿ ದೇಣಿಗೆ ಕೊಡೋದಕ್ಕೆ ಸರ್ಕಾರಿ ನೌಕರರ ಸಂಘದ ನಿರ್ಧಾರ ಇದು. ಗ್ರೇಟ್, ನಾವೆಲ್ಲರೂ ಕೂಡ ಪ್ರಶಂಸೆ ಮಾಡಬೇಕು. ಈ ಕ್ಷಣ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ನಲ್ಲಿ. ನೌಕರರ ಸಂಘದ ನಿರ್ಧಾರ ಇದು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಳ್ಳೆ ನಿರ್ಧಾರ. ಈ ಸಂದರ್ಭದಲ್ಲಿ ನೌಕರರ ನೆರವು ಕೊಟ್ಟಿದ್ದಾರೆ. 1 ದಿನದ ಸಂಬಳವನ್ನ ಅಂದ್ರೆ 200 ಕೋಟಿಯನ್ನ ಸರ್ಕಾರಕ್ಕೆ ದೇಣಿಗೆಯಾಗಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸರ್ಕಾರಿ ನೌಕರರ ಸಂಘ. ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ ಅಫಿಷಿಯಲ್ ಲೆಟರ್. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳವರು ತಲುಪಿಸಿದ್ದಾರೆ. ಕೊರೋನಾ ಪೀಡಿತರ ರಕ್ಷಣೆಗೋಸ್ಕರ ಸರ್ಕಾರಿ ನೌಕರರ ನೆರವು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈ ನೆರವನ್ನ 1 ದಿನದ ಸಂಬಳ ಹತ್ತತ್ರ 200 ಕೋಟಿ ಅದನ್ನು ದೇಣಿಗೆಯಾಗಿ ಕೊಡೋದಕ್ಕೆ ಸರ್ಕಾರಿ ನೌಕರರ ಸಂಘ ನಿರ್ಧಾರ. ಅದನ್ನು ಅಫಿಷಿಯಲ್ ಆಗಿ ಅಧ್ಯಕ್ಷರಾದಂತಹ ಷಡಕ್ಷರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮಹತ್ವದ ಬೆಳವಣಿಗೆ, ಒಳ್ಳೆಯ ಬೆಳವಣಿಗೆ. ಇಂತಹ ಸಂದರ್ಭದಲ್ಲಿ ನೆರವು ಬಹಳ ಮುಖ್ಯ. ನ್ಯೂಸ್ 18 ಕನ್ನಡ, ನೆಟ್ವರ್ಕ್ 18 ಗ್ರೂಪ್ ಕೂಡ ಈಗಾಗಲೇ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಗೆ ದೇಣಿಯನ್ನು ಕೊಡಿ ಅನ್ನೋ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದೀವಿ. #ಇಂಡಿಯಾ ಗಿವ್ಸ್. ನೀವು ಕೂಡ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ಅಮೌಂಟ್ ಅನ್ನು ಕಳಿಸಬಹುದು. #ಇಂಡಿಯಾ ಗಿವ್ಸ್ ಮೂಲಕ. ಜೊತೆಗೆ ನ್ಯೂಸ್ 18 ನೆಟ್ವರ್ಕ್ 18 ಗ್ರೂಪ್ನಲ್ಲಿ ಕೆಲಸ ಮಾಡುವಂತಹ ಭಾರತದಾದ್ಯಂತ ನಾವೆಲ್ಲರೂ ಕೂಡ ನಮ್ಮ 1 ದಿನದ ಸಂಬಳವನ್ನು ನಾವು ಕೂಡ ಕೊಟ್ಟಿದ್ದೀವಿ. ಜೊತೆಗೆ ಕರ್ನಾಟಕ ರಾಜ್ಯ ನೌಕರರ ಸಂಘ ಕೂಡ ಇವತ್ತು 200 ಕೋಟಿ ದೇಣಿಗೆಯನ್ನು 1 ದಿನದ ಸಂಬಳ ಕೊಡಕ್ಕೆ ಅವರು ರೆಡಿಯಾಗಿದ್ದಾರೆ. ವೆರಿ ಗುಡ್. ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲ ರಾಜ್ಯದವರು ಈ ನಿಲುವಿಗೆ ಬರಬೇಕು. ಅಫ್ಕೋರ್ಸ್ ನಮ್ಮ ನೆಟ್ವರ್ಕ್ 18 ಗ್ರೂಪ್ ಇಡೀ ದೇಶ ತುಂಬ ನಾವಿದ್ದೀವಿ. ಎಲ್ಲ ರಾಜ್ಯದಲ್ಲೂ ನಮ್ಮ ಚಾನಲ್ ಇದೆ. ಎಲ್ಲರೂ ಕೂಡ ಅಂದರೆ ಪ್ರತಿ ರಾಜ್ಯದ ಪ್ರತಿ ನಮ್ಮ ಚಾನಲ್ನ ಪ್ರತಿಯೊಬ್ಬ ಕೆಲಸಗಾರ ನಾವೆಲ್ಲರೂ ಕೂಡ 1 ದಿನದ ಸಂಬಳವನ್ನು ಕೊಡ್ತಾ ಇದ್ದೀವಿ. ಮಗದೊಂದು ಕಡೆ ಕರ್ನಾಟಕ ಮತ್ತು ಕೇರಳ ಗಡಿಯಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಆಗಿದೆ. ಬಿಕಾಸ್ ಈ ದೇಶದಲ್ಲಿ ಕೇರಳ 2ನೇ ಅತಿ ದೊಡ್ಡ ಕರೋನಾ ಪೀಡಿತರ ಸಂಖ್ಯೆ ಇರುವಂತಹ ಒಂದು ರಾಜ್ಯ. ಕೇರಳದಿಂದ ಬರುವಂತಹ ವಾಹನಗಳಿಗೆ ಔಷಧಿಯನ್ನು ಸಿಂಪಡಣೆ ಮಾಡಿ ಬಂಡೀಪುರ ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ಮುಂಜಾಗ್ರತೆಯನ್ನು ವಹಿಸ್ತಾ ಇದ್ದಾರೆ. ಕೇರಳದಿಂದ ಬರುವಂಥ ತುರ್ತು ವಾಹನ ಬಂದರೂ ಅಷ್ಟೇ ಅದಕ್ಕೊಂದು ಔಷಧಿ ಸಿಂಪಡಣೆ ಮಾಡ್ತಾರೆ. ಅಗ್ನಿಶಾಮಕ ದಳದಿಂದ
ಸ್ಯಾನಿಟೈಸೇಷನ್ ಕಾರ್ಯಾಚರಣೆ ನಡೀತಾ ಇದೆ. ದಕ್ಷಿಣ ವಲಯ IGP ಚಾಮರಾಜನಗರ SP ಇಂದ ಪರಿಶೀಲನೆ ಮಾಡ್ತಾರೆ. ಅದಾದ್ಮೇಲೆ ಆ ವೆಹಿಕಲ್ ಕರ್ನಾಟಕದೊಳಗೆ ಬರಬೇಕು, ಇಲ್ಲಾಂದ್ರೆ ಬರಕ್ ಬಿಡೋದೇ ಇಲ್ಲ. ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ. ರಾಜ್ಯದಿಂದ ಒಂದು ರೀತಿ ಕೊರೋನಾ ಕೇಸ್ ಜಾಸ್ತಿ ಆಗ್ತಿದೆ. ಕೇರಳದಲ್ಲಿ ಯದ್ವಾ ಇನ್ನೂ ಜಾಸ್ತಿ ಆಗೋಗಿದೆ. ಸೊ ಹಾಗಾಗಿ ಗಡಿಯನ್ನು ತುಂಬಾ ಅಲರ್ಟ್ ಮಾಡಿದ್ದಾರೆ. ದಕ್ಷಿಣ ವಲಯದ IGP ಮತ್ತು ಚಾಮರಾಜನಗರದ SP ಪರಿಶೀಲನೆ ಮಾಡೇ ಅಲ್ಲಿ ಹೊರಗೆ ಬಿಡ್ತಾರೆ. ಸ್ಯಾನಿಟೈಸೇಷನ್ ಮಾಡ್ತಿದ್ದಾರೆ. ಪ್ರತಿ ವಾಹನಗಳಿಗೂ ಕೂಡ, ಯಾವುದೇ ಮೆಡಿಕಲ್ ವಾಹನ ಬರಲಿ, ಆಂಬ್ಯುಲೆನ್ಸ್ ಬರಲಿ, ಅಥವಾ ದಿನನಿತ್ಯದ ಬಳಕೆಯ ತರಕಾರಿ ತಗೊಂಡ್ಬರಲಿ, ಏನಾದರೂ ಬರಲಿ, ಒಂದು ಸೈಕಲ್ ಬಂದರೂ ಅಷ್ಟೇ, ಅಲ್ಲೊಂದು ಬೈಕ್ ನೋಡಿ, ಬೈಕ್ ಮಾಡ್ತಿದ್ದಾರೆ ಎಮರ್ಜೆನ್ಸಿ ಸರ್ವಿಸಸ್ ಅವರೆಲ್ಲ ಕೂಡ. ಸೊ ಯಾವುದೇ ವೆಹಿಕಲ್ ಬಂದರೂ ಕೂಡ ಸ್ಯಾನಿಟೈಸೇಷನ್ ಮಾಡೇ ಆ ವೆಹಿಕಲ್ಗಳನ್ನು ಈ ಗಡಿಯ ಒಳಗಡೆ ಬಿಟ್ಕೊಳ್ಳೋದು. ಇದು ಬಂಡೀಪುರ ಚಾಮರಾಜನಗರದ ಕಡೆ. ಅಲ್ಲಿ SP ಮತ್ತು DSP ಅವರೆಲ್ಲರೂ ಕೂಡ ಮೇಲ್ವಿಚಾರಣೆ ಮಾಡ್ತಿದ್ದಾರೆ. ಅದೆಲ್ಲದರ ನಂತರವೇ ಪ್ರತಿ ವೆಹಿಕಲ್ಲು ಬರೋಕ್ಕೆ ಸಾಧ್ಯ. ಸುಮ್ಮನೆ ಯಾವುದೋ ವೆಹಿಕಲ್ಲು ಬರೋಂಗಿಲ್ಲ, ಅವ್ರನ್ನ ವಾಪಸ್ ಕಳಿಸ್ತಾರೆ, ಸಾಧ್ಯವೂ ಇಲ್ಲ. ಇದ್ಯಾವುದೋ ಎಸೆನ್ಷಿಯಲ್ ವೆಹಿಕಲ್ಸ್ಗಳಿದ್ದರೂ ಕೂಡ ಅದನ್ನ ಸ್ಯಾನಿಟೈಸೇಷನ್ ಮಾಡೇ ಕಳಿಸ್ತಾ ಇರುವಂಥ ದೃಶ್ಯಾವಳಿಗಳು. ಮಗದೊಂದು ಕಡೆ ನಮ್ಮೆಲ್ಲರಿಗೂ ಆತಂಕ ಅಂದರೆ ರಾಜ್ಯದಲ್ಲಿ ಕೊರೋನಾ ಕೇಸ್ 55ಕ್ಕೆ ಏರಿಕೆ ಆಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ 4 ಹೊಸ ಪ್ರಕರಣಗಳು ಪತ್ತೆಯಾಗಿದೆ. ಭಾರಿ ಅಚ್ಚರಿಯ ಕೊರೋನಾ ಕೇಸ್ ಕೂಡ. ಒಂದು ವಿದೇಶಕ್ಕೆ ಹೋಗಿರುವ ವ್ಯಕ್ತಿಗೂ ಕೂಡ ಸೋಂಕು ತಗುಲಿದೆ. ವಿದೇಶಿ ಪ್ರಯಾಣಿಕರ ಸಂಪರ್ಕಕ್ಕೂ ಕೂಡ ಹೋಗಿಲ್ಲ, ವಿದೇಶಕ್ಕೆ ಹೋಗೇ ಇಲ್ಲ ಆತ. ಹಂಗೆ ನೋಡಕ್ ಹೋದ್ರೆ ಆತನಿಗೆ ಹೆಂಗ್ ಬಂತು? ಹೋಗ್ಲಿ, ಫಾರಿನರ್ಸ್ ಜೊತೆ ಅವನ ಸಂಪರ್ಕನೂ ಮಾಡಿಲ್ಲ, ಹೆಂಗ್ ಬಂತು? ಯಾರವನು ಅಂದ್ರೆ ಮೈಸೂರಿನ ನಂಜನಗೂಡು ಮೂಲದ ವ್ಯಕ್ತಿ, 35 ವರ್ಷ, ಯಂಗ್ಸ್ಟರ್. ಔಷಧ ತಯಾರಿಕಾ ಸಂಸ್ಥೆಯ ಉದ್ಯೋಗಿಗೆ ಈ ಸೋಂಕು ತಗುಲಿದೆ. ಈತನಿಗೂ ಸೋಂಕು ಹರಡಿರೋದು ಒಂದು ಅಚ್ಚರಿ. ಭಾರತದಲ್ಲಿ 3ನೇ ಹಂತದಲ್ಲಿ ಕೊರೋನಾ ಸೋಂಕು ಹರಡ್ಬಿಡ್ತಾ ಇದೆಯಾ ಅನ್ನುವ ಒಂದು ಆತಂಕ ನಮ್ಮೆಲ್ಲರನ್ನು ಕೂಡ ಕಾಡ್ತಾ ಇದೆ. ಪೇಷಂಟ್ ನಂಬರ್ 52 ಮೈಸೂರು ಮೂಲದವರು, ಕೆಲಸ ಮಾಡೋ ಕಂಪನಿಯಲ್ಲೇ ಹಲವರ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ಈಗ ಬಂತು ಪ್ರಾಬ್ಲಮ್ಮು. ಈಗಾಗಲೇ 7 ಜನ ಜೊತೆ ಪ್ರಾಥಮಿಕವಾಗಿ ಸಂಪರ್ಕ ಇದ್ದಾರೆ. ಅಂದರೆ ಫಸ್ಟ್ ರೌಂಡ್ ಸರ್ಕಲ್ನಲ್ಲಿ ಅವರಪ್ಪ ಅಮ್ಮ, ಅವ್ರ ತಂಗಿ, ಅವ್ರ ಕ್ಲೋಸ್ ರಿಲೇಟಿವ್ಸು, ಪ್ರತಿದಿನ ವ್ಯವಹಾರ ಮಾಡೋರು ಅಂತ ಆ 7 ಮಂದಿಗೂ ಹೋಮ್ ಕ್ವಾರಂಟೈನ್ ಇರಿಸಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಸದ್ಯ ಹೆಚ್ಚಿನ ಚಿಕಿತ್ಸೆಗೆ ಒಳಪಡಿಸಿದ ವೈದ್ಯರು ಮೈಸೂರು DC ಅಭಿರಾಮ್ ಜಿ ಶಂಕರ್ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ತುಂಬಾ ಜನರಿಗಿರುವಂಥ ತಪ್ಪು ಕಲ್ಪನೆ ಏನಪ್ಪಾ ಅಂದ್ರೆ, ಬಿಡ ನಾವ್ಯಾರು ಫಾರಿನ್ನಿಂದ ಬಂದವರ ಜೊತೆ ಸಂಪರ್ಕದಲ್ಲೇ ಇಲ್ಲ, ನಾವು ಅವ್ರನ್ನ ಮಾತಾಡ್ಸೇ ಇಲ್ಲ, ನಮ್ಗೆಲ್ಲ ಬರುತ್ತೆ. ಸ್ವಾಮಿ, ನೀವು ಮಾತಾಡ್ತಿದ್ರು ಪರವಾಗಿಲ್ಲ, ನೀವೆಲ್ಲೋ ಹೋಗಿರ್ತೀರಾ, ಏನೋ ತಗೊಂಡಿರ್ತೀರಾ, ಆ ಜಾಗದಲ್ಲಿ ಫಾರಿನರ್ ಆಗ್ಲೇ ಬಂದು ಹೋಗಿರ್ಬೋದು, ಅಥವಾ ಇನ್ಯಾರೋ ಬಂದು ಹೋಗಿರ್ಬೋದು, ಅಲ್ಲಿಂದ ನಿಮ್ಗೆ ಅಂಟಬಹುದು. ಹಾಗಾಗಿ ಇಷ್ಟು ಹೇಳ್ತಾ ಇದ್ದೀವಿ. ಪೇಷಂಟ್ ನಂಬರ್ 55, ಪೇಷಂಟ್ ನಂಬರ್ 25 ಸಂಪರ್ಕಕ್ಕೆ ಬಂದಿದ್ದ ವ್ಯಕ್ತಿ ಅಂತ ಮಗದೊಂದು ಕೊರೋನಾ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಪೇಷಂಟ್ ನಂಬರ್ 25 ಮನೆಯಲ್ಲೇ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ಓಹೋ, ಲಂಡನ್ನಿಂದ ವಾಪಸ್ ಆಗಿದ್ರು. ಪೇಷಂಟ್ ನಂಬರ್ 25, 25ನೇ ಪೇಷಂಟ್ ಯಾರು ಬಂದ್ರು ಅವರು ಈಗಾಗಲೇ ಆಸ್ಪತ್ರೆ ಸೇರಿದ್ದಾರೆ. ಆ ಪೇಷಂಟ್ ನಂಬರ್ 25 ಜೊತೆಗೆ ಆ ಪೇಷಂಟ್ ನಂಬರ್ 25 ಜೊತೆ ಸಂಪರ್ಕದಲ್ಲಿದ್ದದ್ದು ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತೆ. ಇದು ಡೇಂಜರ್ ಆಗಿ. ಸೊ ಹಾಗಾಗಿನೇ ಎಲ್ಲಿ ಯಾರು ಗಬ್ಬಿಡುತ್ತೆ ಅಂತ ಗೊತ್ತಿಲ್ಲ. ಭಾರತ ಲಾಕ್ಡೌನ್ ನಾಳೆಯಿಂದ ಇನ್ನಷ್ಟು ಬಿಗಿ ಆಗುತ್ತೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ, ಲಾಕ್ಡೌನ್ ಮೀರಿ ಮನೆಯಿಂದ ಹೊರಗೆ ಬಂದ್ರೆ ಜೈಲ್ ಫಿಕ್ಸು, ತಗೊಂಡೋಗಿ ನೀಟಾಗಿ ಪರಪ್ಪನ ಅಗ್ರಹಾರಕ್ಕೆ ಹಾಕ್ತಾರೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಲಾಕ್ಡೌನ್ ಮೀರಿದ್ರೆ ಅರೆಸ್ಟ್ ಮಾಡೋದಕ್ಕೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಂತೂ ಶೂಟರ್ ಸೈಟ್ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ರು. ನಮ್ಮ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ ಒಂಚೂರು ಜೈಲ್ಗೆ ಹಾಕಿ ಅಂತಿದ್ದಾರೆ. ಬಿ ಕೇರ್ಫುಲ್. ಎಲ್ಲಾ ಜಿಲ್ಲೆಯ ಬಾರ್ಡರ್ಗಳನ್ನು ಕೂಡ ಸೀಲ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕಾಸರಗೋಡು ಮೂಲಕ ಬರುವವರ ಮೇಲೆ ಕೂಡ ತುಂಬಾ ನಿಗಾ ವಹಿಸಲಾಗಿದೆ. ಬ್ರೇಕಿಂಗ್ ನ್ಯೂಸ್.
ಭಾರತ ಲಾಕ್ಡೌನ್ ನಾಳೆಯಿಂದ ಇನ್ನಷ್ಟು ಬಿಗಿಯಾಗುತ್ತೆ. ಯಾರಾದ್ರೂ ಸುಮ್ಮನೆ ರೋಡ್ಗೆ ಬಂದ್ರೆ, ಇವತ್ತು ನಾನು ಆಫೀಸಿಗೆ ಬರ್ಬೇಕಾದ್ರೂ ಯಾರೋ ಸುಮ್ಮನೆ 2-3 ಜನ ಸುಮ್ಮನೆ ಓಡಾಡ್ತಾ ಇದ್ರು, ಟ್ರಿಬಲ್ ರೈಡಿಂಗ್ ಎಲ್ಲ ಮಾಡ್ತಾ ಇದ್ರು. ಅಫ್ಕೋರ್ಸ್ ನಾನು ಒಂದು ಆವಾಜಾಗಿ ಬೈದ್ ಬಂದಿದ್ದೀನಿ, ಬಟ್ ಸ್ಟಿಲ್ ಪೊಲೀಸರ ಕೈಗೆ ಸಿಕ್ಕಿದ್ರೆ ಮಾತ್ರ ನಾಳೆಯಿಂದ ಈ ತರ ನಿಮ್ಮನ್ನು ಕರ್ಕೊಂಡೋಗಿ ನೇರವಾಗಿ ಏನೂ ಕೇಳಲ್ಲ, ಪರಪ್ಪನ ಅಗ್ರಹಾರ ಜೈಲ್ಗೆ ಹಾಕ್ತಾರೆ ಅಷ್ಟೇ, ಮುಲಾಜಿಲ್ದೆ. ಅದು ಬೆಂಗಳೂರು ಕತೆ, ಬೇರೆ ಬೇರೆ ಕತೆ. ಆಯಾ ಡಿಸ್ಟಿಕ್ಕಲ್ಲಿರೋ ಜೈಲ್ಗೆ ಹಾಕ್ತಾರೆ. ಅನುಮಾನನೇ ಇಟ್ಕೊಬೇಡಿ, ಯಾರು ಸುಮ್ಮನೆ ಓಡಾಡಬೇಡಿ. ಯಾರಾದರೂ ಎಸೆನ್ಷಿಯಲ್ ಸರ್ವಿಸಸ್, ಅತ್ಯಂತ ಅವಶ್ಯಕತೆ ಇರುವಂಥವ್ರು ಓಡಾಡಬೇಕು ಅಂದರೆ ಅವ್ರ ಹತ್ರ DC ಡೆಪ್ಟಿ ಕಮಿಷನರ್ ಅವ್ರು ಕೊಟ್ಟಿರುವಂತಹ ಪರ್ಮಿಷನ್ ಕಾಪಿ ಇರಬೇಕು, ಒರಿಜಿನಲ್ ಕಾಪಿ. ಅದಿಟ್ಕೊಂಡು ಓಡಾಡ್ತಿದ್ರೆ ಮಾತ್ರ, ಹಾಗಾಗಿ ಅದಿದ್ರೆ ಮಾತ್ರ ಬಿಡ್ತಾರೆ, ಇಲ್ಲದ್ರೆ ಕಂಪ್ಲೀಟ್ ಆಗಿ ಬಿಡಲ್ಲ. ಕಾಸರಗೋಡಿಂದ ಬರೋರು ಕೂಡ ಹದ್ದಿನ ಕಂಡಿಟ್ಟಿದ್ದಾರೆ. ಪಾಸ್ ಇದ್ದವರು ಕೂಡ ತುರ್ತು ಕೆಲಸ ಇದ್ರೆ ಮಾತ್ರ ಓಡಾಡಬೇಕು. ಪಾಸ್ ಇದೆ ಅಂತ ಸುಮ್ಮನೆ ಬೆಳಗ್ಗೆ ಸಂಜೆ ಈ ಕಡೆ ಕೋಣನಕುಂಟೆ ಕ್ರಾಸಿಂದ ಈ ಕಡೆ ಹೆಬ್ಬಾಳಕ್ಕೋ, ಈ ಕಡೆ ನೆಲಮಂಗಲದಿಂದ ಈ ಕಡೆ ಕೋರಮಂಗಲಕ್ಕೋ ಅಥವಾ ವೈಟ್ ಫೀಲ್ಡ್ಗೋ ಸುಮ್ಮನೆ ಓಡಾಡೋಕ್ಕಾಗಲ್ಲ. ನಮ್ಗೆ ಪಾಸ್ ಇದೆ ಬಿಡು, ಯಾರು ಕೇಳಲ್ಲ ಅಂತ ಕೇಳ್ತಾರೆ. ಯಾಕೆ ಓಡಾಡ್ತಿದ್ಯಪ್ಪ, ಏನಿದೆ ತರಕಾರಿನೋ ಏನೋ ಹಾಲು ತೋರಿಸು, ಈ ಮಟ್ಟ ಮಧ್ಯಾಹ್ನದಲ್ಲಿ ಏನು ಹಾಲು ಹಾಕ್ತೀಯ ನೀನು ಅಂತಲೂ ಕೇಳ್ತಾರೆ. ಸೊ ಹಂಗಾಗಿ ಸುಮ್ಮನೆ ಯಾರು ಎಲ್ಲೂ ಓಡಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಕೂಡ ಕಟ್ಟುನಿಟ್ಟಿನ ಆದೇಶ. ಮುಖ್ಯಮಂತ್ರಿಗಳ ಖಡಕ್ ಆದೇಶ ಇದು. ಯಾರಾದರೂ ರಸ್ತೆಗೆ ಬಂದ್ರೆ ಸುಮ್ಮನೆ ಅವರ ಜೈಲ್ಗೆ ಹಾಕಿ ಅಂತ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಈಗಾಗಲೇ ಈ ಸೂಚನೆ ರವಾನೆ ಆಗಿದೆ. ನಾಳೆಯಿಂದ ಭಾರತ್ ಲಾಕ್ಡೌನ್ 3ನೇ ದಿವಸದಿಂದ ಕಾದಿದೆ ಹಬ್ಬ. ಯಾರು ಕೂಡ ಸುಮ್ಮನೆ ಬರಬೇಡಿ. ಪರ್ಮಿಷನ್ ಇದ್ರೂ ಸುಮ್ಮನೆ ಬರಂಗಿಲ್ಲ, ಸುಮ್ಮನೆ ಓಡಾಡಂಗೂ ಇಲ್ಲ. ಸೊ ಹಾಗಾಗಿ ಬಿ ಕೇರ್ಫುಲ್. ಲಾಕ್ಡೌನ್ನ ಮೀರಿದ್ರೆ ಅರೆಸ್ಟ್ ಮಾಡೋದೊಂದು ಗ್ಯಾರಂಟಿ. ಮಧ್ಯ ಕರ್ನಾಟಕ ಭಾಗದಲ್ಲಿ ಅಂದ್ರೆ ದಾವಣಗೆರೆಯಿಂದ ಒಂದು ಕೇಸ್ ಇತ್ತು. ಅಫ್ಕೋರ್ಸ್ ನನ್ ಅದರ್ ದೆನ್ ಸಂಸದರಾದಂತಹ ಸಿದ್ದೇಶ್ವರ್ ಅವರ ಮಗಳು. ಈಗ ಸಿದ್ದೇಶ್ವರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವ್ರೇನ್ ಮಾತಾಡಿದ್ರು, ಏನಾಯ್ತು ಅದು ನಿಮ್ಮ ಮುಂದೆ ಹೇಳ್ತೀನಿ. ಚಿಕ್ಕ ಬ್ರೇಕ್, ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಇಂಡಿಯಾ ಲಾಕ್ಡೌನ್ ಇವತ್ತು 2ನೇ ದಿವಸ. ಸ್ಟೇ ಹೋಮ್, ಸ್ಟೇ ಸೇಫ್. ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಅದೇ ಆಗಿದೆ. ನಮ್ಮ ಕುಟುಂಬದವರೆಲ್ಲರೂ ಕೂಡ ಆರಾಮವಾಗಿದ್ದೀವಿ. ದಾವಣಗೆರೆಗೆ ಸಂಸದ GM ಸಿದ್ದೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಮಗಳು ಆದಷ್ಟು ಬೇಗ ಆಸ್ಪತ್ರೆಯಿಂದ ಮನೆಗೆ ಬರ್ತಾಳೆ. ನನ್ನ ಮಗ ಮೊಮ್ಮಗಳ ವರದಿ ನೆಗೆಟಿವ್ ಬಂದಿದೆ. ಸರ್ಕಾರದ ಆದೇಶದ ಪ್ರಕಾರ ನಾವೆಲ್ಲರೂ ಕೂಡ ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದೇವೆ. ಕೆಲವರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ, ತುಂಬಾ ಬೇಜಾರಾಗ್ತಿದೆ ಅಂತ ಸಂಸದ GM ಸಿದ್ದೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನನ್ನ ಮಗ ಮೊಮ್ಮಗಳ ವರದಿ ನೆಗೆಟಿವ್ ಬಂದಿದೆ. ನನ್ನ ಮಗಳು ಆಸ್ಪತ್ರೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಸರ್ಕಾರ ಹೇಳಿದಾಗೆ ನಾವೆಲ್ಲರೂ ಕೂಡ ಹೋಮ್ ಕ್ವಾರಂಟೈನ್ ನಲ್ಲಿದ್ದೇವೆ. ಯಾರು ಎಲ್ಲೂ ಇಡೀ ಕುಟುಂಬ ಓಡಾಡ್ತಾ ಇಲ್ಲ. ಸೊ ಹಾಗಾಗಿ ಸುಮ್ಮನೆ ಕೆಲವರು ನಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ತುಂಬ ಬೇಜಾರಾಗ್ತಾ ಇದೆ. ಬಟ್ ಹೊರಗೆ ಬರಲ್ಲ, ನಾವು ಕ್ವಾರಂಟೈನ್ಲೇ ಇದ್ದೀವಿ ಅಂತ GM ಸಿದ್ದೇಶ್ವರ್ ಇದೀಗ ಸ್ಪಷ್ಟಪಡಿಸಿದ್ದಾರೆ. ನನ್ನ ಮಗಳಿಗೆ ಕೊರೋನಾ ಬಂದಿದೆ ಅಂತೇಳಿ ಅದರ ಜೊತೆಗೆ ಭಾಳ ಜನ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ವಾಟ್ಸಪ್ ಮೂಲಕ. ನನಗೆ ವಿಷಾದವಾಗಿದೆ. ಅವಳು ಭಾಳ ಚೆನ್ನಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ. ಬಹುಶಃ ಅವಳು ಇನ್ನು 2-3 ದಿವಸಕ್ಕೆ ಮನೆಗೆ ಬರ್ತಾಳೆ. ಮತ್ತು ನನ್ನ ಮೊಮ್ಮಕ್ಕಳಿಗೂ ಕೂಡ ನೆಗೆಟಿವ್ ಬಂದಿದೆ. ಮತ್ತು ಇನ್ನೊಬ್ಬ ನನ್ನ ಮಗ ಅಮೇರಿಕದಿಂದ ಬಂದಿದ್ದ, ಅವನಿಗೂ ನೆಗೆಟಿವ್ ಇದೆ. ಇನ್ನೊಬ್ಬ ಮಗ ಲಂಡನ್ನಿಂದ ಬಂದಿದ್ದ, ಅವನಿಗೂ ಕೂಡ ನೆಗೆಟಿವ್ ಇದೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ನೆಗೆಟಿವ್ನಲ್ಲಿದ್ದೀವಿ. ಎಲ್ಲರೂ ಕೂಡ ಆರಾಮಾಗಿದ್ದೀವಿ. ಅಂದರೆ ಮೋದಿಯವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಇಬ್ಬರು ಕೂಡ ದೇಶನ ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ 21 ದಿನ ಹೋಮ್ ಕ್ವಾರಂಟೈನ್, ಮನೆಯಲ್ಲೇ ಇರಬೇಕು, ಹೊರಗೆ ಯಾರೂ ಕೂಡ ಹೋಗಬಾರ್ದು ಅನ್ನೋ ಮಾತನ್ನು ಕೊಟ್ಟಿದ್ದಾರೆ.
ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋಮ್ ಕ್ವಾರಂಟೈನ್ ಆಗಿ ಎಲ್ಲೂ ಹೊರಗೆ ಹೋಗದೇ ಇದ್ದೀವಿ. ಮತ್ತು ಭಾಳ ಜನ ನನಗೆ ಸುಮಾರು ಸಾವಿರಾರು ಫೋನ್ಗಳು ಬರ್ತವೆ, ನಿಮ್ಮ ಮಗಳು ಚೆನ್ನಾಗಿದ್ದಾಳೆ, ಚೆನ್ನಾಗಿಲ್ಲ, ಏನು ಎಂತು ಅಂತ. ದಯಮಾಡಿ ಎಲ್ಲರಿಗೂ ಕೂಡ ನಾನು ತಿಳಿಸಿದಷ್ಟೇ, ನನ್ನ ಮಗಳು ಭಾಳ ಚೆನ್ನಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ, ಏನು ತೊಂದರೆ ಇಲ್ಲ. ನಾವು ಕೂಡ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀವಿ. ನಿಮ್ಮ ಆರೋಗ್ಯಕ್ಕೆ ನನಗೆ ಕಳವಳ ಇದೆ. ನೀವೆಲ್ಲರೂ ಕೂಡ ಮನೆಯಲ್ಲೇ ಇದ್ದು ನಿಮ್ಮ ಆರೋಗ್ಯ ಕಡೆಗೆ ಗಮನ ಕೊಡಿ. ದೇಶದ ರಕ್ಷಣೆ, ಕರ್ನಾಟಕದ ರಕ್ಷಣೆಗೆ ಹೆಚ್ಚು ಒತ್ತು ಕೊಡಿ. ಸನ್ಮಾನ್ಯ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು ಹೇಳಿದ ಮಾತನ್ನು ಚಾಚು ತಪ್ಪದೆ ನಡೆಕೊಂಡು ನೀವೆಲ್ಲರೂ ಕೂಡ ಸುಖವಾಗಿರಬೇಕು ಅನ್ನೋ ನನ್ನ ಆಸೆ ಇದೆ. ದಯಮಾಡಿ ತಾವೆಲ್ಲರೂ ಕೂಡ ಕೆಲಸ ಮಾಡಿ. ಈ ಕೆಲಸವನ್ನು ನಾನು ಕೂಡ ನನ್ನ ಕಾಲೇಜಿನ ಗೆಸ್ಟ್ ಹೌಸಲ್ಲಿ ಕ್ವಾರಂಟೈನ್ ಆಗಿದ್ದೀನಿ. ಯಾರೂ ಕೂಡ ನನಗೆ ಬರೋಂಥ ಅವಶ್ಯಕತೆ ಇಲ್ಲ. 21 ದಿನ ಆದಮೇಲೆ ಏನು ಏಪ್ರಿಲ್ 14ನೇ ತಾರೀಕಿನ ಮೇಲೆ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಭೇಟಿಯಾಗೋಣ, ಮತ್ತೊಮ್ಮೆ ಬೇವು ಬೆಲ್ಲವನ್ನು ಸವಿಯೋಣ, ಎಲ್ಲರೂ ಕೂಡ ಆರೋಗ್ಯವಾಗಿರೋಣ. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಸುಖವಾಗಿರಿ, ಆರೋಗ್ಯವಾಗಿರಿ. ಗುಡ್ ಮೆಸೇಜ್ ಮಾನ್ಯ ಸಂಸದರು ಕೊಟ್ಟಿದ್ದಾರೆ, ಕ್ಲಾರಿಫಿಕೇಶನ್ ಕೂಡ ಕೊಟ್ಟುಬಿಟ್ಟಿದ್ದಾರೆ. ಮೋದಿ ಸರ್ಕಾರದಿಂದ ಕೊರೋನಾ ವಿಶೇಷ ಪ್ಯಾಕೇಜ್ ಕೂಡ ಘೋಷಣೆ ಆಯಿತು. ದೇಶದ ಜನರಿಗೆ ಮೋದಿ ಸರ್ಕಾರ ಕೊರೋನಾ ರಿಲೀಫ್ ಕೊಟ್ಟಿದೆ. ಹಂಗೆ ನೋಡೋಕೋದ್ರೆ ದೇಶದ ಬಡ ಜನರ ನೆರವಿಗೋಸ್ಕರ ಮೋದಿ ತೆಗೆದುಕೊಂಡಂತಹ ಅಂದರೆ ಮೋದಿ ಸರ್ಕಾರದವರು ತೆಗೆದುಕೊಂಡಿರುವಂತಹ ನಿಲುವು 1,70,000 ಕೋಟಿ ಆರ್ಥಿಕ ಪ್ಯಾಕೇಜ್. ದೊಡ್ಡ ಮಟ್ಟದ್ದೇ ಇದು. ವೈದ್ಯರು, ಸಿಬ್ಬಂದಿ, ಕಾರ್ಮಿಕರು ಸೇರಿ ಎಲ್ರಿಗೂ ಕೂಡ ಈ ಪ್ಯಾಕೇಜ್ ಅನ್ವಯ ಆಗುತ್ತೆ. ವಿವಿಧ ವಲಯಗಳಿಂದ ನೆರವಿನ ಪ್ಯಾಕೇಜ್ ಕೂಡ ಘೋಷಣೆ ಆಗಿದೆ. ಕೊರೋನಾ ವಾರಿಯರ್ಸ್ಗೆ 50 ಲಕ್ಷ ಮೆಡಿಕಲ್ ಇನ್ಶೂರೆನ್ಸ್, ಕೊರೋನಾ ಸಮರಕ್ಕಿಳಿದಿರುವ ಸಿಬ್ಬಂದಿಗೆ ವಿಶೇಷ ಪ್ಯಾಕೇಜ್, ಡಾಕ್ಟರ್ಸು, ಪ್ಯಾರಾಮೆಡಿಕಲ್ ಸ್ಟಾಫ್ಗಳು, ಆಶಾ ಕಾರ್ಯಕರ್ತರಿಗೂ ಕೂಡ ಪ್ಯಾಕೇಜ್ ಘೋಷಣೆ ಆಗಿದೆ. I wish to start with a great sense of gratitude for all those frontline warriors who are fighting against coronavirus. It is for them that we want to attend to first, not forgetting the risks that they are putting themselves to in dealing with patients affected by coronavirus. They could be ASHA workers, they could be medical sanitary workers in government hospitals, they could be paramedics, they could be nurses, they could be doctors. In fact, some of them are being referred to gods in white costume. That is the extent to which people today have really started worrying about those who are doing a completely human service and making sure that no coronavirus patient will suffer. For them, we are providing an insurance cover so that in the 3 months that they are exposing themselves to this, hopefully by then it will be contained, the virus, we shall be providing 50 lakhs per person as medical insurance cover. For those warriors, the sanitation workers in government hospitals, the ASHA workers, and all of them, paramedics, nurses, all of them, doctors inclusive, will be given 50 lakhs per person for as medical insurance cover in case they need. ದಿನೇ ದಿನೇ ಕೊರೋನಾ ಭೀತಿ ಹೆಚ್ಚಾಗ್ತಾ ಇದೆ. ಸರ್ಕಾರ ಮಾತ್ರ ಅಲ್ಲ, ಜನ ಕೂಡ ಸ್ವಯಂ ಪ್ರೇರಿತರಾಗಿ ತಮ್ಮ ಹಳ್ಳಿಗಳಿಗೆ ದಿಗ್ಬಂಧನ ಹಾಕೊಂಡಿದ್ದಾರೆ. 6 ದೃಶ್ಯ ತೋರಿಸ್ತಾ ಇದ್ದೀನಿ. ತಮ್ಮನಾಯಕನಹಳ್ಳಿ, ಆನೇಕಲ್ ಹತ್ರ ಬರುತ್ತೆ. ಇನ್ನು ರಾಮನಗರ, ಮೈಸೂರು, ತುಮಕೂರು, ರಾಮನಗರ ಕುರುಬರಳ್ಳಿ, ಮೈಸೂರು ಕಡೆ ತಿರುಮಕೂಡ್ಲು, ನರಸೀಪುರ, ಇನ್ನು ಕೆಳಭಾಗದಲ್ಲಿ ತುಮಕೂರು, ಚಾಮರಾಜನಗರ, ಚಿಕ್ಕೋಡಿ 3 ಜಿಲ್ಲೆಯ ಮಾಹಿತಿ. ಎಲೆಯೂರ, ಹರದನಹಳ್ಳಿ ಮತ್ತು ತೆಲಸಂಗ ಎಲ್ಲ ಊರುಗಳಲ್ಲಿ ಹೆಂಗಪ್ಪ ಅಂದರೆ ಬೇರೆ ಊರಿನವ್ರು ಯಾರು ನಮ್ಮ ಊರಿಗೆ ಬರಬೇಡಿ, ನಾವು ಬೇರೆ ಊರಿಗೆ ಬರಲ್ಲ. ಸೂಪರ್ ಐಡಿಯಾ ಇದು. ಹಿಂಗೆ ಮಾಡಬೇಕು. ಪ್ರತಿ ಒಂದು ಹಳ್ಳಿ, ಗ್ರಾಮ, ಜಿಲ್ಲೆ, ಪಟ್ಟಣ, ಏರಿಯಾ ಎಲ್ಲರೂ ಹಿಂಗೆ ಮಾಡಬೇಕು. ಯಾರನ್ನೂ ಒಳಗೆ ಬಿಟ್ಕೊಬೇಡಿ, ನೀವು ಯಾರು ಆಚೆ ಹೋಗ್ಬೇಡಿ. ಅವಾಗ ತುಂಬ ಸೇಫ್ ಆಗಿರ್ತೀರಾ. ಆಗಿದ್ದಾಗ ಹೋಗ್ಲಿ, 1 ತಿಂಗಳು ಇದ್ಬಿಡೋಣ ನಾವು ಅಂತ ಡಿಸೈಡ್ ಮಾಡ್ಕೊಂಬಿಡಿ. ಏನು ಕಳೆದೋಗಲ್ಲ, ಏನು ಬಿದ್ದೋಗಲ್ಲ. ನಾವು ಚೆನ್ನಾಗಿದ್ರಷ್ಟೇ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ನಾವು ನಮ್ಮ ಸಂಸಾರ, ನಮ್ಮ ಕತೆ ಚೆನ್ನಾಗಿರೋದನ್ನ ಮಾತ್ರ ನೋಡ್ಕೊಳ್ಳಿ. ದಯವಿಟ್ಟು ಎಲ್ರಿಗೂ ಕೂಡ ಈ ತರಹದ ದಿಗ್ಬಂಧನದ ಬೆಳವಣಿಗೆ ಏನಿದೆ ಅದೆಲ್ರಿಗೂ ಮಾದರಿ ಹಂಗೆ ನೋಡೋಕೋದ್ರೆ ಈ ಯೋಜನೆಗಳು. ಸೊ ಹಾಗಾಗಿ ಅವರವರೇ ಊರಿಗೆ ಮುಳ್ಳಿನ ಗಿಡ ಇಟ್ಟರು, ಕಲ್ಲು ಅಡ್ಡ ಹಾಕಿದ್ರು, ಸೀರೆ ಕಟ್ಟಿದ್ರು, ಇನ್ಯಾವುದೋ ಹರಿದೋಗಿರೋ ಬೆಡ್ಶೀಟ್ ತಗೊಂಬಂದು ಕಟ್ಟಿದ್ರು. ಕೆಲವರೆಲ್ಲ ಒಂಚೂರು ತಿಳ್ಕೊಂಡ್ರವರೆಲ್ಲ ಹೋಗಿ ಪ್ರಿಂಟ್ಔಟ್ ತಗೊಂಬಂದವ್ರೆ. ಇನ್ಯಾರೋ ಪೆನ್, ಸ್ಕೆಚ್ ಪೆನ್ ತಗೊಂಡು ಬರ್ಸಿದ್ರು ಮಕ್ಕಳ ಕೈಲಿ. ಒಟ್ಟಲ್ಲಿ ಬರೆದ್ರು, ನಾವು ಬಿಟ್ಕೊಳ್ಳಲ್ಲ, ಕರೋನಾ ಹೈ ಅಲರ್ಟ್ ಇದೆ, ನಮ್ಮೂರಿಗೆ ಯಾರೂ ಬರಬೇಡಿ. ಮರದ ಕಡ್ಡಿ, ಬೇಲಿ, ಏನೇನು ಬೇಕೋ ಅದು ಊರ್ಲೇರಿತ್ತು ತಗೊಂಬಂದು ಅಡ್ಡ ಇಟ್ಟರು.
ನೀವು ಹೆಂಗೆ ಬೇಕಾದ್ರೂ ಬನ್ನಿ, ನಾವು ಬಿಟ್ಕೊಳ್ಳಲ್ಲ ಅಂತ ಕಾವಲು ಕಾಯ್ತಾರೆ. ಒಂದು ರೀತಿ ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಯಾ ಊರುಗಳಿಗೆ ಸೈನಿಕರೇ ಇವರು. ನಮ್ಮ ಸೈನಿಕರು ಗಡಿ ಕಾಯ್ತಿದ್ದಾರೆ, ಅದೊಂದು ವಿಚಾರ. ಅದು ವೈರಿಗಳ ವಿರುದ್ಧ ಹೋರಾಡ್ತಿದ್ದಾರೆ. ನಾವು ನಮ್ಮ ಗಡಿ ಕಾಯೋಣ ಸ್ವಾಮಿ, ನಮಗೆ ನಾವೇ ದಿಗ್ಬಂಧನ ಹಾಕೋಣ, ಆ ಕೆಲಸ ಮಾಡಿದ್ರೆ ಸಾಕು. ಆಲೂರು, ಕಲ್ಲಹಳ್ಳಿ, ಹೂವಿನಹಳ್ಳಿ, ಇದು ಚಾಮರಾಜನಗರ, ಹಾಸನ ಈ ಭಾಗದಲ್ಲೆಲ್ಲ ಬರುತ್ತೆ. ಅಲ್ಲೂ ಕೂಡ ಜನ ದಿಗ್ಬಂಧನ ಹಾಕೊಂಡಿರುವಂಥ ದೃಶ್ಯ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ಆನೇಕಲ್ಲು, ಬಾಗಲಕೋಟೆ, ಮಂಡ್ಯ ಈ ಭಾಗದ ಒಂದಷ್ಟು ಹಳ್ಳಿಗಳ ದೃಶ್ಯ ತೋರಿಸ್ತಾ ಇದ್ದೀವಿ. ಆನೇಕಲ್ಲು, ತಮ್ಮನಾಯಕನಹಳ್ಳಿ, ಬಾಗಲಕೋಟೆ, ಬನ್ನಿಕಟ್ಟಿ, ಮಂಡ್ಯ, ಮೇಲ್ಕೋಟೆ, ಓಹೋ ಎಲ್ಲ ಭಾಗದಲ್ಲೂ ಕೂಡ ಜನ ಸ್ವಯಂ ಪ್ರೇರಿತರಾಗಿ ಈಗ ನೋಡಪ್ಪ ಬಂತು ಅವ್ರಿಗೆಲ್ಲ ಒಂದಷ್ಟು ನಮ್ಮೂರು, ನಮ್ಮ ಜನ, ನಾವು ಚೆನ್ನಾಗಿರಬೇಕು, ಸುಮ್ಮನೆ ಯಾರೋ ಬಂದ್ಬಿಟ್ಟು ಹಬ್ಬಿಸ್ಬಿಡ್ತಾರೆ, ಹಾಗಾಗಿ ನಾವು ಇದಕ್ಕೊಂದು ಸಪೋರ್ಟ್ ಮಾಡಬೇಕು ಅಂತ ಹಳ್ಳಿಗರೀಗ ಡಿಸಿಷನ್ ತಗೊಂಡು ಕಾಣಿಸ್ತಾ ಇದೆ. ವೆರಿ ಗುಡ್, ಇದೇ ಕಂಟಿನ್ಯೂ ಆಗಲಿ ಎಲ್ಲ ಭಾಗದಲ್ಲೂ ಕೂಡ. ಎಲ್ಲ ಊರು, ಹಳ್ಳಿ, ಜಿಲ್ಲೆ, ತಾಲೂಕಾ, ಪಟ್ಟಣ ಪಂಚಾಯಿತಿಗಳು, ನಗರಸಭೆಗಳು, ಸಿಟಿಗಳು, ಸಿಟಿ ಜನನೇ ಮಾಡ್ತಿಲ್ಲ. ಹಂಗೆ ನೋಡೋಕ್ಕೋದ್ರೆ ಸುಮ್ಮನೆ ತಿರುಗ್ತಾ ಇರ್ತಾರೆ, ಪೊಲೀಸ್ ಕೈಲಿ ಸರ್ರಿಗೆ ಓಡಿಸ್ಕೊತಾ ಇದ್ದಾರೆ. ಅದನ್ನ ಬಿಟ್ಟು ಇವ್ರುಗಳು ನೋಡಿ ಕಲ್ತ್ಕೊಂಡ್ರೆ ಚೆನ್ನಾಗಿರ್ತೀವಿ ಎಲ್ಲರೂ. ಇನ್ನು ಮೈಸೂರದು 3 ಏರಿಯಾ, ಕುಂಗ್ರಾಲ, ಮೈಸೂರಿನ ಹತ್ತಿರ ಸುಮಾರು ಒಂದು 30-35 ಕಿಲೋಮೀಟರ್ ಮೈಸೂರು ಕಡೆ, ಮೈಸೂರಿಂದ ನಗರಕ್ಕೆ ಹೋಗ್ಬೇಕಾದ್ರೆ, ಕೊಳ್ಳೇಗಾಲಕ್ಕೆ ಹೋಗ್ಬೇಕಾದ್ರೆ ಸಿಗುವಂಥ ತಿರುಮಕೂಡ್ಲು, ನರಸೀಪುರ. ಈ ಕಡೆ ಮೈಸೂರಿನ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಸಾತ್ಗಳ್ಳಿ, ಈ ಭಾಗದಲ್ಲೆಲ್ಲ ಜನ ಅವ್ರವ್ರ ಏರಿಯಾಗೆ ಬಿಟ್ಕೊತಾ ಇಲ್ಲ. ಸಾತ್ಗಳ್ಳಿಗೆ ಬರಂಗೆ ಇಲ್ಲ ನೀವು ಯಾರು ನೋಡಿ. ಆದರೂ ತಪ್ಕೊಂಡು ನಿಂತ್ಕೊಬೇಡ್ರಪ್ಪ, ಜನ ನೋಡಿ ಹೆಂಗೆ ನಿಂತವ್ರಲ್ಲಿ, ಅದು ಮಾಡೋದು ತಪ್ಪೆ. ಹಾಕಿ ಓಕೆ, ಬೇಲಿ ಹಾಕಿ, ಬಟ್ ನೀವು ಒಂಚೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅದೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಇರೋದು. ಆ ಸಾಮಾಜಿಕ ಅಂತರವನ್ನು ಇಟ್ಕೊಳ್ಳಿ. ನಿಮ್ಮೂರು, ನಿಮ್ಮ ಜನ ಚೆನ್ನಾಗಿರಲಿ, ಟಚ್ ವುಡ್ ನಾವು ಅದೇ ಹೇಳ್ತೀವಿ. ಖುಷಿ ಇದೆ ನಿಮಗೆ, ಕರೆಕ್ಟೇ ಅದು. ಬಟ್ ಆದರೆ ಆ ಬ್ಯಾರಿಕೇಡ್ ಹಾಕಿದ್ಮೇಲೆ ನೀವು ಪಕ್ಕ ನಿಂತ್ಕೊಂಡೆಲ್ಲ ಮಾಡಬೇಡಿ. ಒಂದಷ್ಟು ಗ್ಯಾಪ್ ಇರಲಿ. ಯಾರನ್ನು ಕೂಡ ನಿಮ್ಮೂರವರಾದ್ರೂ ನಿಮ್ಮ ಮನೆಯವರಾದರೂ ಕೂಡ ಎಲ್ಲೂ ಯಾರು ಕೂಡ ಹತ್ತತ್ರ ಇರೋದನ್ನ ಒಂದು ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡಿ. 2-3 ವಾರ ಅಷ್ಟೇ, ನೀನು ಲೈಫ್ ಲಾಂಗ್ ಇರಬೇಕೆ ಇಲ್ವೇ? ಇನ್ನು ದೊಡ್ಡ ಹನುಮೇಹಳ್ಳಿ, ಹರದನಹಳ್ಳಿ, ಎಲಿಯೂರು ಈ 3 ಗ್ರಾಮ. ಮೊದಲನೇ ಚಿಕ್ಕಬಳ್ಳಾಪುರ ಜಿಲ್ಲೆ, ಎರಡನೇದು ಗಡಿ ಚಾಮರಾಜನಗರ ಜಿಲ್ಲೆ, ಇಲ್ಲೇ ಬೆಂಗಳೂರು ಹತ್ರ ತುಮಕೂರು, ಎಲಿಯೂರು ಈ ತುಮಕೂರು ಹತ್ರ. ಅವರು ಕೂಡ ಬೇಲಿ ಇಟ್ಟರು, ಮರ ದಿಮ್ಮಿ ಉಳಿಸಿದ್ರು, ಮಧ್ಯ ತಗೊಂಬಂದ್ರು. ಚಿಕ್ಕಬಳ್ಳಾಪುರದವರು ಏನು ಹಿಂಗೆ ಒಟ್ಟೊಟ್ಟಿಗೆ ಕೂತ್ಕೊಂಡ್ರೆ ದೊಡ್ಡ ಹನುಮೇಹಳ್ಳಿಯವರು ಜನ ಹೋಗೋ ಅನ್ಬೇಕಷ್ಟೇ. ನಾವು ಮಾಡಬೇಡ್ರಪ್ಪ ಹಂಗೆ, ಕರೆಕ್ಟು ನೀವು ಒಗ್ಗಟ್ಟಾಗಿದ್ದೀರಿ, ಒಟ್ಟಿಗೆ ಎಲ್ಲ ಬ್ಯಾರಿಕೇಡ್ ಆಗಿ ಪ್ರೊಟೆಸ್ಟ್ ಮಾಡ್ಕೊಂಡು ನಿಮ್ಮ ಹಳ್ಳಿ ಸೇಫ್ ಮಾಡ್ಕೊತೀರಿ. ಬಟ್ ನೀವು ಹಿಂಗಿರಬೇಡಿ. ಟಿ ವಿ ನೋಡ್ತಾ ಇದ್ರೆ ಹಳ್ಳಿ ಕಡೆ ಊರಿನವರು ಒಂದಷ್ಟು ದಯವಿಟ್ಟು ಗಮನ ಹರಿಸಿ. ಇದನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೀವಿ, ದಯವಿಟ್ಟು ತಿಳ್ಕೊಳ್ಳಿ. ಹನುಮೇಹಳ್ಳಿ ಜನ, ಇನ್ಯಾರು ಈ ಕಡೆ ಎಲಿಯೂರು ಜನ, ಹರದಹಳ್ಳಿಯವರು ಓಕೆ, ಚಾಮರಾಜನಗರ ಸ್ವಲ್ಪ ದೂರ ಅವರೇ, ಇವರೆಲ್ಲ ಹತ್ತತ್ರನೇ ಇದ್ದಾರೆ. ಸ್ವಲ್ಪ ಒಂಚೂರು ನೀವು ದೂರ ಕೂತ್ಕೊಂಡೇ ಪ್ರೊಟೆಸ್ಟ್ ಮಾಡಿ. ನೀವು ದೂರ ಕೂತ್ರು ಕ್ಯಾಮ್ರಾ ತಿರುಗುತ್ತೆ ಎಲ್ಲ ಕಡೆ ಕೂಡ. ಸೊ ಹತ್ತತ್ರ ನಿಂತ್ಕೋಬೇಡಿ, ಬೇರೆ ಸಂದರ್ಭದಲ್ಲಿ ಇರೋ ಹಾಗೆ. ಒಂದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರ, ಒಬ್ಬರ ನಡುವೆ ಇನ್ನೊಬ್ಬರು ಒಂದು 3 ಅಡಿ ದೂರದಲ್ಲಿ ಕೂತ್ಕೊಂಡು. ಇವ್ರು ನೋಡಪ್ಪ, ಸರ್ಕಾರ ಅಲ್ಲಿ ಪೈಪ್ ನೀರು ಹಾಕಕ್ಕೆ ಅಂತ ಪೈಪ್ ಇಟ್ಟಿದ್ರು ಉಳಕ್ಕೆ ಅಂತ, ಅದು ಹಂಗೆ ಆಚೆ ಇತ್ತು ಏನು ಬಂತು, ಆ ಕಾಮಗಾರಿನೇ ಆಗಿರಲ್ಲ, ಎಲ್ಲ ಒಡೆದು ಎಕ್ಕುಟ್ಟೋಗ್ಬಿಟ್ಟಿದೆ. ಅದನ್ನ ಇವ್ರು ತಗೊಂಬಂದು ಇಟ್ಟರು. ಇನ್ನೊಬ್ರು ಬರೋದ್ರಪ್ಪ, ನೋ ಎಂಟ್ರಿ, ಲಾಕ್ಡೌನ್, 14/4/2020 ತನಕ ಬೋರ್ಡೇ ಹಾಕಿದ್ರು ಇವರು. ಆ ಬೋರ್ಡ್ ಯಾವುದೋ ಹಳೇದು ನಿಂತಿರುತ್ತೆ, ಅದೆಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಇವ್ರು ಯೂಸ್ ಮಾಡ್ಕೊಂಡ್ರು. ವೆರಿ ಗುಡ್. ಕಲಬುರಗಿ ಜನ, ಬೆಳಗಾವಿ ಜನ, ಈ ಕಡೆ ಕಕ್ಕೇರು ಅನ್ನೋ ಹಳ್ಳಿ, ಹಾಗರಗುಂಡಗಿ, ಅದು ಕಲಬುರಗಿ ಹತ್ರ ಇರೋ ಗ್ರಾಮ. ಚಿತ್ರದುರ್ಗದ ಕಡೆ ಈ ಗ್ರಾಮದವರು ಇವರು JCB ತಗೊಂಬಂದು ಹಳ್ಳ ತೊಡ್ಬಿಟ್ರು, ಮರಳುಗಿರಳೆಲ್ಲ ಹಾಕ್ಸ್ಬಿಟ್ರು, ಬರಂಗೇ ಇಲ್ಲ ಯಾರು ಏನು ಅಂತ ಕಕ್ಕೇರು ಗ್ರಾಮದವರು ಚಿತ್ರದುರ್ಗ ಕಡೆ. ಇನ್ನು ಬೆಳಗಾವಿ ಕಡೆ ಅವರು ಕೂಡ ಬ್ಯಾನರ್ ಬರೆದು ಬಟ್ಟೆ ಮೇಲೆ ಬರೆದಿದ್ದಾರೆ. ವೆರಿ ಗುಡ್, ಅಪ್ರಿಷಿಯೇಟ್. ಸುಪ್ರೀಂ ಕೋರ್ಟ್ ಆರ್ಡರ್ ಅಲ್ವಾ, ನಾವು ಬೇರೆ ಯಾವುದು ಫ್ಲೆಕ್ಸ್ ಯೂಸ್ ಮಾಡೋಂಗಿಲ್ಲ. ಇವರು ಬಟ್ಟೆ ಮೇಲೆ ಬರೋದು ಆಗ್ತಂಗಿದೆ, ಕಾಣಿಸ್ತಾ ಇದೆ ನಮಗೆ. ಸೊ ಹಾಗಾಗಿ ಚಿಕ್ಕೋಡಿ ಜನ, ಇದು ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ, ಕೋಟೆನಾಡು, ಕಲಬುರಗಿ ಅಂತೂ ತುಂಬ ಸಿವಿಯರ್ ಅದು. ಸೊ ಹಾಗಾಗಿ ಅಲ್ಲೂ ಹಾಗರಗುಂಡಗಿ ಅಂತ ಒಂದು ಊರು, ಆ ಊರು ಜನ ಆ ಐಡಿಯಾ ಮಾಡಿದ್ದಾರೆ. ಯಾರೋ ಏನೋ ಒಟ್ಟಲ್ಲೊಂದು ಐಡಿಯಾ ಅದು ಮಾಡಿ ನಿಮ್ಮೂರನ್ನ ನೀವು ಕಾಪಾಡ್ಕೋತಾ ಇದ್ದೀರಾ. ವೆಲ್ ಡನ್. ಬೇರೆಯವರು ಇದಕ್ಕೊಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡ್ಬೇಕಾ ಕೆಲಸ. ಕೊರೋನಾ ಸೈನಿಕರು ಅಂತ ನಿಮ್ಮ ಮುಂದೆ ತೋರ್ಸೋಕೆ ಶುರು ಮಾಡ್ತೀವಿ ನಾವು. ದೇಶ ಲಾಕ್ಡೌನ್ ಆಗಿದೆ. ದಿನಗೂಲಿ ನೌಕರರು, ಭಿಕ್ಷುಕರು, ನಿರ್ಗತಿಕರು ಏನು ಮಾಡ್ಬೇಕು? ಅವರು ಒಂದು ಊಟಕ್ಕೋಸ್ಕರ ಒಂದೊತ್ತು ಅಂತಾರ, ಬೆಳಗ್ಗೆ ತಿಂತಾರೋ ರಾತ್ರಿ ತಿಂತಾರೋ, ಏನು ಮಾಡ್ಬೇಕು ಅವರು? ತುಂಬ ಜನ ಅದಕ್ಕೆ ಮನೆ ಮಿಡ್ದಿದ್ದಾರೆ. ಅದಕ್ಕೆ ಹೇಳೋದು ಅವಾಗ ಯಾಕೆ ಒಳ್ಳೇದು ನಡೆಯುತ್ತೆ ಅಂದರೆ ಒಳ್ಳೆಯವರಿದ್ದಾರೆ ಅಂತ.
ಚಿತ್ರದುರ್ಗ, ರಾಯಚೂರು ಮತ್ತು ಬೆಂಗಳೂರು 3 ಕಡೆ ದೃಶ್ಯ ತೋರಿಸ್ತಾ ಇದ್ದೀವಿ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಹತ್ರ ಗರುಡ ಕೇಸರಿ ಸಂಘಟನೆಯವರು ಉಚಿತವಾಗಿ ಆಹಾರ ವಿತರಣೆ ಮಾಡ್ತಿದ್ದಾರೆ. ಅವ್ರ ಮಂತ್ರಾಲಯಕ್ಕೆ ಬಂದಿದ್ದ ಮಹಿಳೆಯರು ರಾತ್ರಿ ಎಲ್ಲ ಪರದಾಡಿದ್ರು. ಅವ್ರನ್ನ ರಾಯಚೂರು ಪೊಲೀಸರು ಕಾರ್ನಲ್ಲಿ ಸೇಫಾಗಿ ಕಳಿಸಿದ್ರು. ಇನ್ನು ಬಲಭಾಗದಲ್ಲಿ ಬೆಂಗಳೂರು ಕೋರಮಂಗಲದಲ್ಲಿ ಒಂದು ಹೋಟೆಲ್ ಇದೆ, ಫ್ರೀಯಾಗಿ ಈ 21 ದಿನಗಳ ಕಾಲ ಊಟ ಸಪ್ಲೈ ಮಾಡ್ತಿದ್ದಾರಪ್ಪ. ವೆರಿ ಗುಡ್, ಅಪ್ರಿಷಿಯೇಟ್. ದೂರ ನಿಲ್ಲಿಸ್ಬಿಟ್ಟು ಅವರು ಕೂಡ ಆ ಎಲ್ಲ ಬಡವರಿಗೆ ಬನ್ನಿಯಮ್ಮ ತಗೊಳ್ಳಿ, ಪ್ಯಾಕ್ ಮಾಡಿದ್ದಾರೆ, ಫುಡ್ನ ಪ್ಯಾಕ್ ಮಾಡಿ ನೀವು ಹೋಗ್ತಿ ಹಿಡ್ಕೊಳ್ಳಿ ಅಂತ ಕೊಡ್ತಾ ಇದ್ದಾರೆ. ಇಷ್ಟು ದಿನ ಅವರು ಬಿಸ್ನೆಸ್ ಮಾಡಿದ್ದಾರೆ, ವ್ಯಾಪಾರ ಮಾಡಿದ್ರು, ಒಂದಷ್ಟು ಲಾಭ ಮಾಡ್ಕೊಂಡಿರ್ಬೋದು. ಈ ಸಂದರ್ಭದಲ್ಲಿ ಅವರು ಕೂಡ ಅದಕ್ಕೊಂದು ಮನ ಮಿಡಿದಿದೆಯಲ್ಲ, ಇದಕ್ಕೆ ನಾವೊಂದು ಶಬಾಷ್, ಪ್ರಶಂಸೆ ವ್ಯಕ್ತಪಡಿಸ್ಬೇಕು. ಗುಡ್. ಭಾಳ ಖುಷಿ ಆಯಿತು ಇಂಥ ವಿಜುವಲ್ಸ್ ನೋಡೋದಕ್ಕೆ ನನಗೂ ಕೂಡ ಸ್ಟುಡಿಯೋಲಿ ನಿಂತು. ನಾವು ಕೇಳ್ಕೊಳ್ಳೋದಿಷ್ಟೇ, ಮನೇಲೇ ಇರಿ, ಸ್ಟೇ ಹೋಮ್, ಸ್ಟೇ ಸೇಫ್. ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಅದೇ ಆಗಿದೆ. ಆ ಎಲ್ಲ ಈ ಕರೋನಾ ಸೈನಿಕರಿಗೆ ನಮ್ಮದೊಂದು ಸಲಾಂ, ಹ್ಯಾಟ್ಸ್ ಆಫ್ ಹೇಳ್ತಾ ಈ ನ್ಯೂಸ್ ಮುಗಿಸ್ತೀನಿ. ಮತ್ತೆ ಮುಂದಿನ ನ್ಯೂಸಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಪಕ್ಕಾ ನ್ಯೂಸ್ಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.